ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸಹನನ್ ವರ್ಲ್ಡ್. ಇವತ್ತು ನಾನು ಮತ್ತು ನಮ್ಮ ಮನೆಯವರು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ನಿಮಗೆ ಕ್ಯಾಪ್ಷನ್ ನೋಡಿದಾಗಲೇ ಅರ್ಥ ಆಗಿರ್ಬೋದು ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ. ಸೊ ನಾವು ಇವತ್ತು ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ಮತ್ತು ಇಸ್ಕಾನ್ ಟೆಂಪಲ್ಗೆ ಹೊರಟ್ವಿ. ಅಮ್ಮನಿಗೆ ಬೆಲ್ಲದ ಆರತಿ ಬೆಳಗಬೇಕೆಂದು ಆಚೆಗಡೆನೇ ಆರತಿ ತಗೊಂಡ್ವಿ. ಈ ಸಮ್ಮರಲ್ಲಿ ಎಲ್ಲಿ ಟ್ರಾವೆಲ್ ಮಾಡಬೇಕಂದ್ರೂ ಕಷ್ಟ. ಎಲ್ಲಿ ನೋಡಿದ್ರೂ ಬಿಸಿಲು, ಕಾಲೆಲ್ಲ ಸುಟ್ಟೋಯ್ತು. ಬಿಸಿಲಿಗೆ ಭಯ ಬಿದ್ದು ಮನೇಲಿರೋಕ್ಕಾಗುತ್ತಾ? ಆನಂದ್ ಅವ್ರಿಗೆ ಸಿಗೋ ವೀಕೆಂಡ್ ರಜಾ ಸಂಡೇನ ಮಿಸ್ ಮಾಡೋ ಚಾನ್ಸೇ ಇಲ್ಲ. ಒಳಗಡೆ ದೇವಸ್ಥಾನ ನೋಡಿ ಗೈಸ್, ಎಷ್ಟು ಪ್ರಶಾಂತವಾಗಿದೆ. ಫುಲ್ ರಶ್ ಅಂದರೆ ರಶ್ಶು. ವೀಕೆಂಡಲ್ಲಂತೂ ಹೇಳೋಕ್ಕೆ ಆಗಲ್ಲ. ನಾರ್ಮಲಾಗಿ ದೇವಸ್ಥಾನಗಳಲ್ಲಿ ಫೋಟೋಗ್ರಫಿ ಎಲ್ಲ ಅಲೌ ಮಾಡಲ್ಲ. ಆದರೆ ನಮ್ಮ ಜೊತೆ ನಿಮಗೂ ದೇವರ ದರ್ಶನ ಆಗಲಿ ಅಂತ ಸ್ವಲ್ಪ ಸಾಹಸ ಮಾಡಿಬಿಟ್ಟೆ. ನಮ್ಮ ಮನೆಯವ್ರು ನೋಡಿ ಎಷ್ಟು ಚೆನ್ನಾಗಿ ದೀಪ ಹಚ್ತಿದ್ದಾರೆ. ಒಳಗಡೆ ನಮಗೆ ವಿನಾಯಕ, ಬನಶಂಕರಿ ಅಮ್ಮ ಮತ್ತು ಶಿವಪ್ಪ ಇವರ 3 ದರ್ಶನ ಭಾಗ್ಯ ಸಿಗುತ್ತೆ. ಅಮ್ಮನ ನೋಡಿದ ತಕ್ಷಣ ಏನೋ ಮನ್ಸಿಗೊಂಥರ ನೆಮ್ಮದಿ. ಆ್ಯಕ್ಚುಲಿ ಆರತಿ ಬೆಳಗೋ ಕ್ಲಿಪ್ ತೆಗ್ದಿಲ್ಲ. ಬಂದಿರೋದೇ ತಾಯಿ ದರ್ಶನಕ್ಕೆ, ಮನಸ್ಫೂರ್ತಿಯಾಗಿ ಬೇಡ್ಕೋಬೇಕಲ್ವ, ಅದಕ್ಕೆ ತೆಗ್ದಿಲ್ಲ. ಒಳಗಡೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದಮೇಲೆ ನಿಮ್ಗೆ ಇಲ್ಲಿ ದೊಡ್ಡ ತುಳಸಿ ಗಿಡ ಕಾಣುತ್ತೆ. ಅದಾದಮೇಲೆ ಬೆಳಗಿರೋ ದೀಪನ ಇಲ್ಲಿ ಇಗ್ಬೋದು. ಇಲ್ಲೂ ಸಹ ನಮಗೆ ಮತ್ತೆ ಎಲ್ಲ ದೇವರು ಕಾಣಿಸ್ತಾರೆ. ಇಲ್ಲಿ ಅಮ್ಮನ ದರ್ಶನ ಮುಗಿಸ್ಕೊಂಡು ಮೆಟ್ರೋದಲ್ಲಿ ಇಸ್ಕಾನ್ ಟೆಂಪಲ್ಗೆ ಹೊರಟ್ವಿ. ನಮ್ಮ ಮನೆಯವರು ಏನಾದರೂ ತಡ್ಕೊಬಿಡ್ತಾರೆ, ಆದರೆ ಅಶ್ವಂತ ಬಂದಾಗ ತಡ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ಅಲ್ಲೇ ಹತ್ರದಲ್ಲಿರೋ ಹೋಟ್ಲಿಗೆ ಹೋಗಿ ರೋಟಿ ಕರಿ ಮತ್ತು ಫುಲ್ ಮೀಲ್ಸ್ ತಗೊಂಡ್ವಿ. ಊಟ ಏನೋ ಚೆನ್ನಾಗಿತ್ತು, ಆದರೆ ಸಿಟ್ಟಿಂಗ್ ಫೆಸಿಲಿಟಿ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ನಮ್ಮ ಜೊತೆಯಲ್ಲಿ ನಮಗಿಷ್ಟ ಆದವರಿದ್ದರೆ ಟೈಮೇ ಗೊತ್ತಾಗಲ್ಲ ಅಲ್ವಾ? ನೋಡಿ ಬಂದೇ ಬಿಟ್ವಿ ಇಸ್ಕಾನ್ ಟೆಂಪಲ್ಗೆ. ಎಂಟ್ರೆನ್ಸಲ್ಲಿ ಬರುವಾಗ ಹಿಂಗಿರುತ್ತೆ. ಬನ್ನಿ ದೇವಸ್ಥಾನಕ್ಕೆ ಒಳಗಡೆ ಹೋಗೋಣ. ಆನಂದ್ ಅವರು ನನ್ನ ಕೈ ಹಿಡಿದು ನಡೆಯೋ ಪ್ರತಿ ಸರಿನೂ ನನಗೆ ನಮ್ಮ ಮದುವೆನೇ ನೆನಪಾಗುತ್ತೆ. ನಮ್ಮ ಹಸ್ಬೆಂಡು ನಮ್ಮ ಕೈ ಹಿಡಿದು ನಡೆಯೋವಾಗ ಎಷ್ಟು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಫೀಲ್ ಆಗ್ತೀವಲ್ವ. ಅಂತೂ ಇಂತೂ ಒಳಗಡೆ ಬಂದಾಯಿತು. ಒಳಗಡೆ ಇನ್ನೂ ಜಾಸ್ತಿ ನಡಿಬೇಕು. ಅದೇನೋ ಗೊತ್ತಿಲ್ಲ, ಇಲ್ಲಿನ ಎಷ್ಟು ನಡೆದ್ರೂ ಕೂಡ ನಡೆದಂಗೆ ಆಗಲ್ಲ. ಸುತ್ತಮುತ್ತ ನೋಡಿ ಆ ಪ್ರಕೃತಿ ಎಷ್ಟು ವಿಶಾಲವಾಗಿದೆ. ಆ ಮರ, ಗಿಡ, ಹೂವುಗಳು, ಪಕ್ಕದಲ್ಲೇ ಮೆಟ್ರೋ. ಬಾಬಾ ನೇಚರ್ ಇಸ್ ಆಲ್ವೇಸ್ ಬ್ಯೂಟಿಫುಲ್ ಅಲ್ವಾ? ನಮ್ಮೊಂದಿಗೆ ನೀವು ಕೂಡ ಎಲ್ಲರೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ತೆಗಿತಾ ಇದ್ದೀನಿ. ನಮ್ಮ ಮನೆಯವರು ದೇವರು, ದೇವಸ್ಥಾನ, ಭಕ್ತಿ ಅಂತ ಬಂದಾಗ ನನ್ನೇ ಬಿಟ್ಟು ಮುಂದೆ ಹೋಗ್ತಾ ಇರ್ತಾರೆ. ಈ ದೇವಸ್ಥಾನದಲ್ಲಿ ನನಗೆ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಏನು ಗೊತ್ತಾ? ಜಪ ಮಾಡೋದು. ನಾವು ಆಚೆಗಡೆ ಕುತ್ಕೊಂಡು ಜಪ ಮಾಡ್ಬೋದು, ಅಥವಾ ಒಳಗಡೆ ಹೋಗುವಾಗ ಒಂದೊಂದು ಮೆಟ್ಲು ಹತ್ತಿ 108 ಸರಿ ಜಪ ಮಾಡ್ಬೋದು. ಅಲ್ಲಿರುವ ಎಲ್ಲ ಭಕ್ತಾದಿಗಳು ಸೇರಿ ಒಗ್ಗಟ್ಟಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಜಪಿಸುತ್ತಾರೆ. ಇಸ್ಕಾನ್ ಟೆಂಪಲ್ ಒಳಗಡೆ ಫೋಟೋಗ್ರಫಿ ಅಲೋ ಮಾಡಲ್ಲ, ಅದಕ್ಕೆ ನಿಮಗೆ ದೇವ್ರನ್ನ ತೋರ್ಸೋಕ್ಕಾಗಿಲ್ಲ, ಸಾರಿ. ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲೇ ಆಚೆಗಡೆ ಲಸ್ಸಿ ಶಾಪಿಗೆ ಬಂದು ಫೆರೋರೋ ರೋಚರ್ ಮಿಲ್ಕ್ ಶೇಕ್ ಈಸ್ಕೊಂಡು ಕುಡಿದ್ವಿ. ಸೂಪರಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್.